ಜ್ಯೋತಿಷ್ಯ ಲೋಕದಲ್ಲಿ ಗುರುಗ್ರಹ ಕಟಕ ರಾಶಿಗೆ ಪ್ರವೇಶ ಬಹಳಷ್ಟು ಜನರಿಗೆ ಆತಂಕ ಅಂತಕ್ಕಂಥದ್ದು ಈಗಾಗಲೇ ಬಂದಿದೆ. ಅಯ್ಯೋ, ಗುರು ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದ್ದಾನೆ, ನಮ್ಮ ರಾಶಿ ಏನಾಗುತ್ತೋ, ನಮ್ಮ ರಾಶಿಗೆ ಏನ್ ದೋಷಗಳು ಬರುತ್ತೋ, ಗುರುಬಲ ಬರುತ್ತೋ ಗುರುಬಲ ಬರಲ್ವೋ, ಏನೆಲ್ಲ ಆಗಬಹುದು ಅನ್ನೋ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ರಾಶಿಯವರಿಗೆ ದೋಷ, ಯಾವ ರಾಶಿಯವರು ಗುರುಬಲವನ್ನ ಕಳ್ಕೋತಾ ಇದ್ದೀರಾ, ಯಾವ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ, ಈ ಗುರುಗ್ರಹದಿಂದ ಯಾರಿಗೆಲ್ಲ ಅನುಕೂಲಗಳಾಗತ್ತೆ ಅನಾನುಕೂಲಗಳಾಗತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ನೋಡಿದಾಗ, ಮೊದಲಿಗೆ ದೋಷಯುಕ್ತ ರಾಶಿಗಳನ್ನ ನಾವು ನೋಡಿದಾಗ ನೋಡಿ, ಮೇಷ ರಾಶಿಯವರಿಗೆ ಗುರು ಬಲವನ್ನ ಕಳ್ಕೋತಾ ಇದ್ದೀರಾ, ವೃಷಭ ರಾಶಿಯವರು ಗುರುಬಲವನ್ನ ಕಳ್ಕೋತಾ ಇದ್ದೀರಾ, ಕಟಕ ರಾಶಿಯವರು ಗುರುಬಲ ಕಳ್ಕೋತಾ ಇದ್ದೀರಾ, ಸಿಂಹ ರಾಶಿಯವರ ಗುರುಬಲ ಕಳ್ಕೋತಾ ಇದ್ದೀರಾ, ತುಲಾ ರಾಶಿಯವರ ಗುರುಬಲ ಕಳ್ಕೋತಾ ಇದ್ದೀರಾ, ಧನುಸು ರಾಶಿಯವರು ಗುರುಬಲ ಕಳ್ಕೋತಾ ಇದ್ದೀರಾ, ಮತ್ತೆ ಕುಂಭ ರಾಶಿಯವರು ಗುರುಬಲವನ್ನ ಕಳ್ಕೋತಾ ಇದ್ದೀರಾ. ಇನ್ನ ಯಾವ ರಾಶಿಯ ಗುರುಬಲ ಅಂತಕ್ಕಂಥದ್ದು ಬರುತ್ತೆ, ಮಿಥುನ ರಾಶಿಯವರಿಗೆ ಗುರುಬಲ ಬರುತ್ತೆ, ಕನ್ಯಾ ರಾಶಿಯವರಿಗೆ ಗುರುಬಲ ಬರುತ್ತೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರುತ್ತೆ, ಮಕರ ರಾಶಿಯವರಿಗೆ ಗುರುಬಲ ಬರುತ್ತೆ, ಮತ್ತೆ ಮೀನ ರಾಶಿಯವರಿಗೆ ಗುರುಬಲ ಬರುತ್ತೆ. ಹಾಗಾದ್ರೆ ಈ ಗುರುಬಲವನ್ನ ಕಳ್ಕೊಂಡಿರ್ತಕ್ಕಂಥವರಿಗೆ ಏನೆಲ್ಲಾ ಕಷ್ಟಗಳು ಬರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೇಷ ರಾಶಿಯವರಿಗೆ ಅಧಿಪತಿ ಕುಜನಾಗ್ತಾನೆ. ಕುಜ ಮತ್ತೆ ಗುರು ಇವರಿಬ್ಬರು ಪರಸ್ಪರ ಮಿತ್ರರು. ಗುರು ಬಲ ಅಂತಕ್ಕಂಥದ್ದು ಬೇಕೇ ಬೇಕು ನಿಮಗೆ. ಮನಸ್ಸು ಸ್ಥಿಮಿತವಾಗಿ ಇರಲ್ಲ ಮೇಷರಾಶಿಯವರಿಗೆ, ಚಂಚಲತೆ ಅಂತಕ್ಕಂಥದ್ದು ಇರುತ್ತೆ. ಬಾಯಿಗೆ ಬಂದಿದ್ದನ್ನ ಮಾತಾಡೋಕ್ ಶುರು ಮಾಡ್ತೀರಾ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರುತ್ತೆ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿಯವರನ್ನ ನಾವು ನೋಡಿದಾಗ, ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಸಂಚಾರವನ್ನ ಮಾಡ್ತಾರೆ. ಅನರ್ಥಗಳಾಗತ್ತೆ, ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದಾಗತ್ತೆ. ನೀವು ಆಡುವ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ಕಟಕದಲ್ಲಿ ಗುರು ಪ್ರವೇಶವನ್ನ ಮಾಡ್ತಾನೆ. ಕಟಕದಲ್ಲೇ ಸಂಚಾರವನ್ನ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಸ್ಥಾನ ಭ್ರಷ್ಟತ್ವ, ಅಕ್ಕಪಕ್ಕದವರಿಂದಾನೋ ಸಂಬಂಧಗಳಿಂದಾನೋ ಬಂಧುಗಳಿಂದಾನೋ ಸ್ಥಾನ ಭ್ರಷ್ಟತ್ವ, ಕೆಟ್ಟ ಕೆಟ್ಟ ಹೆಸರುಗಳು, ಕೀರ್ತಿ ನಾಶವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಎಚ್ಚರಿಕೆ ವಹಿಸಿ. ಇನ್ನು ಸಿಂಹ ರಾಶಿಯವರಿಗೆ ಗುರು ಬಲವನ್ನು ಕಳ್ಕೋತಾ ಇದ್ದೀರಾ, ನಷ್ಟದಲ್ಲಿ ಗುರು. ನೀವು ಕುಟುಂಬದಲ್ಲಾಗಲಿ, ಆಸ್ತಿಪಾಸ್ತಿಗಳಲ್ಲಾಗಲಿ, ಉದ್ಯೋಗದಲ್ಲಾಗಲಿ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ. ಇನ್ನ ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡ್ತಾನೆ. ಎಷ್ಟಲ್ಲಿ? ಕರ್ಮಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡ್ತಾನೆ. ಯಾರಿಗೆ? ತುಲಾ ರಾಶಿಯವರಿಗೆ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಕ್ಷೇತ್ರದಲ್ಲಿ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವೇರಿಯೇಷನ್ ಅಂತಕ್ಕಂಥದ್ದು, ತುಂಬಾ ವರ್ಕ್ಲೋಡ್ ಬರ್ತಕ್ಕಂಥದ್ದು, ಅಥವಾ ಕೆಲಸ ಮಾಡೋಕ್ ಆಗದೇ ಇರ್ತಕ್ಕಂಥದ್ದು, ಅಥವಾ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ನಷ್ಟಗಳನ್ನ ಅನುಭವಿಸ್ತಕ್ಕಂಥ ಕೆಲಸಗಳಾಗತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ನೋಡಿ, ಧನುಸ್ಸು ರಾಶಿಯವರಿಗೆ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಗುರು. ಧನುಸ್ಸು ರಾಶಿಯವರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ನಾನು ಅಂಬಲ್ ರಿಕ್ವೆಸ್ಟ್ ಮಾಡ್ತೀನಿ, ಗುರು ಏನಾದರೂ ನಿಮಗೆ ಲಗ್ನಾಧಿಪತಿ ಗುರು ಆಗಿದ್ದರೆ, ಅಷ್ಟಮ ಸ್ಥಾನದಲ್ಲಿ ಗುರು ಏನಾದರೂ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇವಾಗ ಗುರು ದಶೆ ಅಂತಕ್ಕಂಥದ್ದು ಬಂತು ಅಂತ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದನ್ನ ಕಂಡು ಬರುತ್ತೆ. ನಾನಾ ರೀತಿಯ ಚಿಕಿತ್ಸೆಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಈ ಗುರುಗ್ರಹದಿಂದ. ಇನ್ನ ಕುಂಭರಾಶಿಯವರಿಗೆ ನಾವು ನೋಡಿದಾಗ, ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಏನಾಗತ್ತೆ, ಶತ್ರು ಬಾಧೆ, ದೃಷ್ಟಿದೋಷ, ಇದು ಎರಡೂ ಕೂಡ ಕೆಲಸ ಮಾಡುತ್ತೆ. ಎಚ್ಚರಿಕೆ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಗುರು ಕಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ಈ ಒಂದು ಗುರುಬಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದನ್ನ ಕಳ್ಕೊಂಡ್ಬಿಡ್ತೀರಾ. ಎಚ್ಚರಿಕೆ ವಹಿಸಿ. ಇನ್ನು ಬಲ ಅಂತಕ್ಕಂಥದ್ದು ಬರೋದು ಮಿಥುನ ರಾಶಿಗೆ ಧನಭಾವದಲ್ಲಿ ಗುರು ಬರ್ತಾನೆ, ಶುಭ ಫಲಗಳನ್ನ ಕೊಡ್ತಾನೆ. ಮಿಥುನ ರಾಶಿಯವರಿಗೆ ನೋಡಿ, ಶುಭ ಫಲ ಕೊಡ್ತಕ್ಕಂಥ ರಾಶಿಗಳನ್ನ ನಾವು ನೋಡಿದಾಗ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಅಂದ್ರೆ ಮಿಥುನ ರಾಶಿಗೆ ಧನಭಾವದಲ್ಲಿ ಗುರು ಅಂತಕ್ಕಂಥವರು ಬರ್ತಾರೆ. ನೀವು ಅಂದುಕೊಂಡೇ ಇರಲ್ಲ, ಯಾವ್ಯಾವುದೋ ಮೂಲಗಳಿಂದ ಧನ ಆಗಮನವಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗುರು
ಗುರು ಲಾಭದಾಯಕನಾಗ್ತಾನೆ, ಬಹಳಷ್ಟು ಅನುಕೂಲಗಳಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರು ಮುಖ್ಯವಾಗಿ ಭಾಗ್ಯ ಸ್ಥಾನಕ್ಕೆ ಬರ್ತಾನೆ, ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಗುರು ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಜಯ, ಯಾವುದಾದ್ರೂ ಕೋರ್ಟ್ ಕಚೇರಿ ವ್ಯವಹಾರಗಳು ಏನಾದರೂ ಇದೆಯಾ ಇತ್ಯರ್ಥಗಳಾಗ್ತಕ್ಕಂಥದ್ದು, ಲಾಭದಾಯಕವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಮಕರ ರಾಶಿಯವರಿಗೆ. ಮೀನ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಪಂಚಮಂ ಕಾರ್ಯ ಸಿದ್ಧಂಚ, ಬಹಳಷ್ಟು ಅನುಕೂಲಗಳನ್ನ ಕೊಡ್ತಾನೆ. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ದೋಷ ಇರ್ತಕ್ಕಂಥ ಈ ರಾಶಿಗಳನ್ನ ಮತ್ತೊಮ್ಮೆ ಹೇಳ್ತೀನಿ. ಮೇಷ ರಾಶಿ, ವೃಷಭ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ ಮತ್ತೆ ಕುಂಭ ರಾಶಿ, ಇವರು ಗುರು ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಬೇಕು. ಯಾವತ್ತು? ಜೂನ್ 1ನೇ ತಾರೀಕು ಸೋಮವಾರ ಗುರು ಪೇಚಿ, ಗುರು ಕಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇಂಥ ಒಂದು ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಸಮಯದಲ್ಲಿ ಏ ಬೃಹಸ್ಪತಿ, ಏ ಗುರುದೇವ, ನಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಕಮ್ಮಿಯನ್ನ ಮಾಡು, ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂಥ ವಿದ್ಯೆಯನ್ನ ಕೊಡು, ಶಕ್ತಿಯನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದಕ್ಕೋಸ್ಕರನೇ ನನ್ನ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಗ್ರಾಮ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಸಾಮೂಹಿಕ ಗುರುಶಾಂತಿ ಹೋಮವನ್ನ ವಿಜೃಂಭಣೆಯಿಂದ ನಾನು ಏರ್ಪಡಿಸಿದ್ದೇನೆ. ನಿಮಗೋಸ್ಕರ, ನಿಮಗಳಿಗೋಸ್ಕರ, ನಿಮಗೆ ಸುಖ ಅಂತಕ್ಕಂಥದ್ದು ಲಭ್ಯವಾಗಲಿ, ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅಂತ ಹೇಳಿ ಇದನ್ನ ಆಯೋಜನೆಯನ್ನ ಮಾಡಿದ್ದೇನೆ. ಬನ್ನಿ, ನೀವೇ ಕೂತು ಹೋಮದಲ್ಲಿ ಸಂಕಲ್ಪವನ್ನು ಕೊಟ್ಟು ವ್ಯವಸ್ಥಿತವಾಗಿ ಗುರು ಶಾಂತಿ ಹೋಮವನ್ನ ಮಾಡ್ತಕ್ಕಂಥ ಕೆಲಸ